ಸರ್ ನೀವು ಕೈ ಮುಗ್ದು ನಾನು ಹೇಳ್ತೀನಿ ಸರ್, ಆ ಪ್ರಶಾಂತ್ ಸಂಬರ್ಗಿ ಅಂತ ಅನ್ನೋನು ಬಿಡಬೇಡಿ ಸರ್. ಜೆಡಿಎಸ್ನ ಮುಖಂಡ ಕಾಂಗ್ರೆಸ್ಗೆ ಬಂದು ಕೈ ಮುಗಿತೀನಿ ಸರ್, ನೀವು ಮುಂದೆ ಅವ್ರನ್ನ ಬಿಡಬೇಡಿ ಸರ್. ಈಗ ಪ್ರಶಾಂತ್ ಸಂಪರ್ಗಿಗೆ ನಾನೇನು ಉತ್ತರ ಕೊಡಂಗಿಲ್ಲ. ನಾನು ಅವನು ಯಾವನಂತಾನು ಟಿವಿಯಲ್ಲಿ ನೋಡಿರೋ ಸರ್, ಅವನು ಯಾವುದೋ ಚೀಪ್ ಪಬ್ಲಿಸಿಟಿಗೆ ಮಾಡ್ತಾ ಇದ್ದಾನೆ. ಸಾಬೀತಾಗ್ಬೇಕು ತಾನೆ ಸರ್, ಸಾಬೀತಾಗ್ಬೇಕು ತಾನೆ. ಕೈ ಮುಗಿತೀನಿ ಸರ್, ನೀವು ಮುಂದೆ ಅವ್ರನ್ನ ಬಿಡಬೇಡಿ ಸರ್. ಇದು ಈಗಲಿದೆ. ಈ ಸತ್ಯದಿಂದ ಜಮೀರ್ ಅಹಮದ್ ಶಾಸಕರು ಸರ್ಕಾರಕ್ಕೆ ಕೊಡ್ತಾರೆ ಆಸ್ತಿನ. ಗಲ್ ಶಿಕ್ಷೆ ಕೊಡ್ಬೇಕಂತ ಅವ್ರನ್ನ ಯಾರನ್ನ ಈಗ ಪಬ್ಲಿಕ್ ಅಲ್ಲಿ ಆಯ್ಕೆ ಆದ್ಮೇಲೆ ಈ ತರ ಹಲ್ಕಾ ಕೆಲಸ ಮಾಡಿದ್ರೆ ಅವ್ರಿಗೆ ಸುಮ್ಬಿಡಕ್ಕಾಗ್ತದೇನ್ರಿ? ಇಂಥವ್ರು ಆರೋಪ ಮಾಡ್ತಾರಿಲ್ಲ, ಸಾಬೀತಾಗಿಲ್ಲ ಅಂತ ಇವ್ರಿಗೆ ಮಾಡೋದು. ಕೈ ಮುಗಿತೀನಿ ಸರ್, ನೀವು ಮುಂದೆ ಅವ್ರನ್ನ ಬಿಡಬೇಡಿ ಸರ್. ಅಲಲಲಲೇ, ಏನ್ ಟ್ಯಾಲೆಂಟು, ಏನ್ ಪರ್ಫಾರ್ಮೆನ್ಸು. ಅಳುಮುಂಜಿ ಶ್ರುತಿನೂ ಮೀರ್ಸೋ ಆಕ್ಟಿಂಗು ಕಂಡ್ರಿ ಇದು. ಸೆಂಟಿಮೆಂಟ್ಗೆ ಕೇರ್ ಆಫ್ ಅಡ್ರೆಸ್ ಆಗಿರೋ ಓಂ ಸಾಯಿ ಪ್ರಕಾಶ್ ಗಿಂತ ಗ್ರೇಟು ಕಂಡ್ರಿ ಈ ಆಕ್ಟ್ರೆಸ್ಸು. ಗ್ಲಾಮರಸ್ಗೂ ಗ್ಲಾಮರ್ ಗ್ರಾಮರ್ ಹೇಳಿಕೊಡೋ ಈ ಪಂಚಭಾಷಾ ತಾರೆ ಕೊಳೋ ಅಂತ ಅಳುತ್ತಾ ಹೇಳಿದ್ದೇನು ಗೊತ್ತಾ? ಖತರ್ನಾಕ್ ದಂಡುಪಾಳ್ಯ ಸಿನಿಮಾದಲ್ಲಿ ಚಿಂದಿಯಾಗಿ ಕಂಡ ಇದೇ ಚಂದ್ರಿ ಸಾರ್ ಸಂಬರ್ಗಿಯನ್ನ ಬಿಡಬೇಡಿ ಸಾರ್, ನೀವು ಹೇಗಿದ್ದೀರೋ ಗೊತ್ತೇ ಇಲ್ಲ ಸಾರ್ ಅಂತೇಳಿ ಅಂತೆಲ್ಲ ಹೇಳಿದ್ಲು. ನೀವು ಶಾಸಕರಲ್ಲ ಜಮೀರ್ ಅಹಮದ್ ಸರ್, ನಮಸ್ಕಾರ. ನನಗೆ ನೀವು ಯಾರಂತ ಗೊತ್ತಿಲ್ಲ, ಹೇಗೆ ಕಾಣಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಸರ್. ನೀವು ಕೈ ಮುಗ್ದು ನಾನು ಹೇಳ್ತೀನಿ ಸರ್, ಆ ಪ್ರಶಾಂತ್ ಸಂಬರ್ಗಿ ಅಂತ ಅನ್ನೋನು ಬಿಡಬೇಡಿ ಸರ್, ದಯವಿಟ್ಟು ಸರ್. ಕೈ ಮುಗ್ದು ನಾನು ಹೇಳ್ತೀನಿ. ನನಗೆ ಅಬ್ಬಬ್ಬಬ್ಬ, ಕೇಳಿಸ್ಕೊಂಡ್ರ? ಸಂಜನಾ ಹೇಳಿದ್ದನ್ನ. ಒಂದೇ ದಿನ ಸಂಜನಾ 2 ವಿಚಾರಗಳನ್ನ ಆವತ್ತು ಬಾಯ್ಬಿಟ್ಲು. ಒಂದು ಮದುವೆಯಾಗಿಲ್ಲ ಅನ್ನೋದು, ಮತ್ತೊಂದು ದೊಡ್ಡ ಶಾಸಕರ ವಿಚಾರ. ಯಾರು ಆ ಶಾಸಕರು ಅಂತೀರಾ? ಪ್ರಶಾಂತ್ ಸಂಬರ್ಗಿ ಅವರ ಬಗ್ಗೆಯೇ ಮೊದಲ ದಿನದ ಪ್ರೆಸ್ ಮೀಟ್ ನಲ್ಲಿ ಒಗಟಿನ ರೂಪದಲ್ಲಿ ಹೇಳಿದ್ರು. ಜೆಡಿಎಸ್ನ ಮುಖಂಡ ಕಾಂಗ್ರೆಸ್ಗೆ ಬಂದು ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಗೂ ಈ ನಾಯಕನಿಗೂ ಸಂಬಂಧವಿದೆ. ಆ ನಾಯಕ ಜೆಡಿಎಸ್ ನಿಂದ ಕಾಂಗ್ರೆಸ್ಗೆ ಬಂದ ಶಾಸಕ ಅಂತ ಒಗಟಾಗಿ ಹೇಳಿದ್ರು. ಆದ್ರೀಗ ಖುದ್ದು ಸಂಬರ್ಗಿ ಅವರೇ ಆ ಶಾಸಕನ ಹೆಸರನ್ನು ಹೇಳಿದ್ದಾರೆ. ಜೂನ್ 8, 9, 10, 2019 ಮಾನ್ಯ ಶಾಸಕರಾದ ಚಾಮರಾಜಪೇಟೆಯಲ್ಲಿ ಚುನಾಯಿತರಾದ ಜನಪ್ರತಿನಿಧಿ ಆಗಿರ್ತಕ್ಕಂತಹ ಶ್ರೀ ಜಮೀರ್ ಅಹಮದ್ ಅವರು ಆಗಿನ ಕಾಲಕ್ಕೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿರ್ತಾರೆ. ಅವರು ಕೊಲಂಬೋದಲ್ಲಿ ಇದ್ರಾ ಇಲ್ವಾ? ನನ್ನ ಪ್ರಶ್ನೆ ಇಷ್ಟೇ. ಜಮೀರ್ ಅಹಮದ್ ಖಾನ್, ಚಾಮರಾಜಪೇಟೆ ಸುಲ್ತಾನ್. ಪ್ರಶಾಂತ್ ಸಂಬರ್ಗಿ ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಗೂ ಜಮೀರ್ಗೂ ನಂಟಿದೆ ಅನ್ನೋದನ್ನು ಹೇಳುತ್ತಲೇ ಬರುತ್ತಿದ್ದಾರೆ. ಅಷ್ಟೇ ಅಲ್ಲ, 2019 ಜೂನ್ 8, 9 ಹಾಗೂ 10ರಂದು ಜಮೀರ್ ಶ್ರೀಲಂಕಾದಲ್ಲಿದ್ದರು. ಅಲ್ಲಿಯೇ ಸಂಜನಾ ಸಹ ಇದ್ದಳು ಅನ್ನೋ ಆರೋಪವನ್ನು ಸಂಬರ್ಗಿ ಮಾಡುತ್ತಲೇ ಇದ್ದಾರೆ. ಇಂಥದ್ದೊಂದು ಆರೋಪದ ಬಗ್ಗೆ ಜಮೀರ್ ಉತ್ತರಿಸುವ ಮೂಲಕ ಹೊಸ ಶಪಥ ಮಾಡಿದ್ರು. ಶಪಥಗಳ ಸಾರ್ವಭೌಮ ಜಮೀರ್ ಮತ್ತೊಂದು ಶಪಥ ಸವಾಲು. ಈಗ ಪ್ರಶಾಂತ್ ಸಂಪರ್ಗಿಗೆ ನಾನೇನು ಉತ್ತರ ಕೊಡಂಗಿಲ್ಲ. ನಾನು ಈಗ ಆಲ್ರೆಡಿ ನಿನ್ನೆ ನನ್ನ ಚಾಮರಾಜಪೇಟೆ ಸ್ಟೇಷನಲ್ಲಿ ಅವ್ರ ಬಗ್ಗೆ ದೂರನ ಕೊಟ್ಟಿದ್ದೀನಿ. ಈಗ ಡಿಫಾಮೇಷನ್ ಕೇಸು ಆಗ್ತಾಯಿದ್ದೀನಿ. ಅವರೇನೋ ನನ್ನ ಮೇಲೆ ಏನು ಆರೋಪ ಮಾಡಿದ್ದಾರೆ ಪ್ರಶಾಂತ್ ಸಂಪರ್ಗಿ ಅವರು,
ಈ ಥರ ಜಮೀರ್ ಅವರು ಕೊಲಂಬೋ ಹೋಗಿದ್ರು, ಸಂಜನಾ ಜೊತೆ ಕೊಲಂಬೋ ಅವ್ರ ಜೊತೆ ಇದ್ರೆ ಅಂತ. ಈಗಿರೋದು ನಮ್ಮ ಸರ್ಕಾರ ಇಲ್ಲ, BJP ಸರ್ಕಾರನೇ ಇರೋದು. ಆ BJP ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ದಯಮಾಡಿ ಇದು ತನಿಖೆ ಮಾಡಿ. ಈಗ ಸಂಜನಾ ಅವರು ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ, ಎಲ್ಲೋ ಆಚೆ ಏನಿಲ್ಲ, ಪೊಲೀಸ್ ಕಸ್ಟಡಿಯಲ್ಲೇ ಇದ್ದಾರೆ. ಅಲ್ಲಿ ತನಿಖೆ ಆಗಲಿ. ಆ ತನಿಖೆಯಲ್ಲಿ ಅವ್ರನ್ನ ಕೇಳಿ, ನೀವು ಏನಾರ ಸಾಬೀತಾದರೆ, ನಾನು ಕೊಲಂಬೋಗೆ ಸಂಜನಾ ಜೊತೆ ಹೋಗಿನಿ ಅಂತ ಏನಾರು ಸಾಬೀತಾದರೆ ನಾನು ಇರೋದೆಲ್ಲ ಆಸ್ತಿ ಸರ್ಕಾರಕ್ಕೆ ಬರೆದು ಕೊಡ್ತೀನಿ. ತಾನು ಸಂಜನಾ ಜೊತೆಗೆ ಕೊಲಂಬೋಗೆ ಹೋಗಿದ್ರೆ ಅದು ನಿಜವೇ ಆದ್ರೆ ತನ್ನೆಲ್ಲ ಆಸ್ತಿಯನ್ನ ಸರ್ಕಾರಕ್ಕೆ ಬರೆದು ಕೊಡ್ತೀನಿ. ಎಂಥ ಮಾತು, ಎಂಥ ಮಾತು! ಭಾಯ್ ಅಂದ್ರೆ ಜಮೀರ್ ಭಾಯ್ ಅನ್ನೋದು ಇದಕ್ಕೆ ನೋಡಿ. ಗುರುವಾರ ಜಮೀರ್ ಭಾಯ್, ನಾನು ಕೊಲಂಬೋಗೆ ಹೋಗಿದ್ರೆ ನನ್ನೆಲ್ಲ ಆಸ್ತಿಯನ್ನ ಸರ್ಕಾರಕ್ಕೆ ಬರೆದು ಕೊಡ್ತೀನಿ ಅನ್ನೋ ಹೊಸ ಶಪಥ ಮಾಡಿದ್ರು. ಇದಾಗಿ 24 ಗಂಟೆ ಕಳೆಯೋದ್ರಲ್ಲೇ ಶಪಥಕ್ಕೆ ಒಂದಿಷ್ಟು ಸರ್ಜರಿ ಮಾಡಿ ಮಾತು ಬದಲಿಸಿದ್ದಾರೆ. ಈಗ ಕೊಲಂಬೋ ಹೋಗ್ಬಾರ್ದಂತ ನಮ್ಮ ಇಂಡಿಯಾ ಗೌರ್ಮೆಂಟ್ ಏನೋ ಬ್ಯಾನ್ ಮಾಡಿದ್ದಾರೆ. ಕೊಲಂಬೋ ಹೋಗ್ಬಾರ್ದಂತ ಇದೆಯಾ? ಕೊಲಂಬೋ ಹೋಗಿದ್ದೀನಿ, ಯಾರಿಲ್ಲ ಅಂದಿದ್ದು? ನಾನು ಯಾವತ್ತೂ ಹೇಳಿಲ್ಲ ನಾನು ಕೊಲಂಬೋಗೆ ಹೋಗಲಿಲ್ಲ ಅಂತ. ನಾನು ಕೊಲಂಬೋ ಒಂದು 7 ಸತಿ ಹೋಗಿದ್ದೀನಿ. ನಾನು ಅಂದರೆ 1 ವರ್ಷಕ್ಕೋ 1.5 ವರ್ಷಕ್ಕೋ ಒಂದು ಸತಿ ನಾವು ಹೋಗ್ತೀವಿ. ಕೊಲಂಬೋಗೆ ಹೋಗ್ಬಾರ್ದಂತ ಕೇಂದ್ರ ಸರ್ಕಾರ ರೂಲ್ಸ್ ಮಾಡಿದ್ಯಾ? ಹೌದು, ನಾನು ಹೋಗಿದ್ದೆ, ಇಲ್ಲ ಅಂತ ಹೇಳಿದ್ದೀನಿ ಅನ್ನೋ ಮೂಲಕ ಜಮೀರ್ ಭಾಯ್ ಮತ್ತೊಮ್ಮೆ ತಮ್ಮ ಶಪಥವನ್ನ ಚೂರು ಮಾರ್ಪಡಿಸಿಕೊಂಡ್ರು. ಜಮೀರ್ ಭಾಯ್ ಇಂಥ ಹೇಳಿಕೆ ಕೊಡೋದಕ್ಕೆ ಮುನ್ನ ಪ್ರಶಾಂತ್ ಸಂಬರ್ಗಿ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆಗೆ ಹಾಜರಾಗುವ ಮುನ್ನ ಒಂದು ಫೈಲ್ ತೋರಿಸಿ ಖಡಕ್ ಆಗಿ ಒಂದು ಮಾತನಾಡಿದ್ರು. ಇವತ್ತು ಸತ್ಯಕ್ಕೆ ಒಂದು ದೀಪ ಬೆಳಗ್ತಾ ಇದ್ದೀವಿ. ಸತ್ಯ ಇವತ್ತು ಹೊರಗೆ ಬರ್ತಾ ಇದೆ. ನಾನು ಏನಿಷ್ಟು ವರ್ಷ ಹೇಳ್ತಾ ಇದ್ದೀನಿ, ಇನ್ಕಮ್ ಟ್ಯಾಕ್ಸ್ ಕಟ್ಟಿರ್ತಕ್ಕಂಥ ನಾನು ಇವತ್ತು ಸರ್ಕಾರಕ್ಕೆ ಇನ್ನೊಂದು ಆದಾಯನ ತರಿಸ್ತಾ ಇದ್ದೀನಿ. ಜಮೀರ್ ಅಹಮದ್ ಅವರ ಆಸ್ತಿನ ಸರ್ಕಾರಕ್ಕೆ ಕೊಟ್ಟಿಸ್ತಾ ಇದ್ದೀನಿ. ಇದು ಇದರಲ್ಲಿದೆ. ಈ ಸತ್ಯದಿಂದ ಜಮೀರ್ ಅಹಮದ್ ಶಾಸಕರು ಸರ್ಕಾರಕ್ಕೆ ಕೊಡ್ತಾರೆ ಆಸ್ತಿನ. ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಜಮೀರ್ ಅಹಮದ್ ಅವರು ಈ ತರ ಕಟ್ತಾರೆ. ಈ ಫೈಲ್ನಲ್ಲಿ ಸಾಕ್ಷಿ ಇದೆ. ಹಾಗಾಗಿ ಜಮೀರ್ ಅಹಮದ್ ತಮ್ಮ ಆಸ್ತಿಯನ್ನ ಸರ್ಕಾರಕ್ಕೆ ನೀಡುತ್ತಾರೆ ಅಂತ ಜೋರಾಗಿ ಸಂಬರ್ಗಿ ಹೇಳಿದ್ರು. ಆದರೆ ಸಿಸಿಬಿ ಕಚೇರಿಯಲ್ಲಿ ವಿಚಾರಣೆ ಮುಗಿಸಿಕೊಂಡು ಹೊರಬಂದ ಸಂಬರ್ಗಿ ಮುಖದಲ್ಲಿದ್ದ ಸಂಭ್ರಮವೇ ಮರೆಯಾಗಿತ್ತು. ಅದು ವಿಷಯ. ಈಗ ಡಾಕ್ಯುಮೆಂಟ್ಸ್ ಇದೆಯೋ ಇಲ್ವೋ ಅನ್ನೋದನ್ನ ಈಗ ಕೇಳಬೇಡಿ. ಯಾಕೆಂದ್ರೆ ನಮಗಿನ 100ರಷ್ಟು ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಆಲ್ರೆಡಿ ಇದೆ. ನಾನು ಅದು ಕೊಟ್ರೆ ನಾವು ಕೊಟ್ಟಿದ್ದು ಡಾಕ್ಯುಮೆಂಟು ಈಗ ನಾನು ವಿಡಿಯೋ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದೆ. ವಿಡಿಯೋ ತೋರಿಸಿ ಅಂದ್ರು, ವಿಡಿಯೋ ತೋರಿಸ್ದೆ. ಇದು ಪಬ್ಲಿಕ್ ಡೊಮೇನ್ ಇದೆ, ನೀವೇನು ಕೊಡೋದು ಅಂತ ಕೇಳಿದ್ರು. ಸರ್, ಈ ವಿಡಿಯೋದ ಮೇಲೆ ನಾನು ಸಾಕ್ಷಿ ಮೇಲೆ ಜಮೀರ್ ಅವ್ರು ಇದ್ರು ಅಲ್ಲಿ ಅಂತ ಹೇಳಿದ್ರಿ, ಬೇರೆ ಕೊಡಿ ಅಂತ ಹೇಳಿದ್ರು. ಟೈಮ್ ಕೊಡಿ ಸರ್, ಇದ್ರದ್ದು ಟ್ರಾವೆಲ್ ಏಜೆನ್ಸಿ ಹಿಂಗಿದೆ ಹಿಂಗಿದೆ ಅಂತ ಹೇಳಿದ್ದೀನಿ. ಆಯ್ತು ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನನಗೆ ಅಲ್ಲಿ ಟಿವಿ ಹಾಕಿದಾಗ ಜಮೀರ್ ಒಪ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಆ ವಿಷಯ ಹೇಗೆ ಡೈಲ್ಯೂಟ್ ಆಯ್ತು ಅನ್ನೋದು ಗೊತ್ತಿಲ್ಲ ನನಗೆ. ಸಂಬರ್ಗಿ ಕೊಟ್ಟ ಸಾಕ್ಷಿ ಸಿಸಿಬಿ ಪೊಲೀಸರಿಗೆ ಸಾಕಾಗಿಲ್ಲ. ಆದಾಗ್ಯೂ ಮತ್ತಷ್ಟು ಸಾಕ್ಷಿಗಳನ್ನ ನೀಡುತ್ತೇನೆ ಅಂತ ಸಂಬರ್ಗಿ ಒಪ್ಪಿಕೊಂಡು ಬಂದಿದ್ದಾರೆ. ಹಾಗಿದ್ರೆ ಸಂಜು ಜಮೀರ್ ಲಂಕಾ ರಹಸ್ಯ ಎಂಥದ್ದು? ಸಂಬರ್ಗಿ ಹೇಳ್ತಿರೋ ಪ್ರಕಾರ ಸಂಜನಾಗೂ ಜಮೀರ್ಗೂ ಇರೋ ಸಂಬಂಧ ಎಂಥದ್ದು? ಈ ಬಗ್ಗೆ ಖುದ್ದು ಜಮೀರ್ ಹೇಳೋದೇನು ಅನ್ನೋದನ್ನ ನೋಡೋಣ. ಅದಕ್ಕೂ ಮುನ್ನ ಪಂಚಭಾಷಾ ತಾರೆ ದಂಡುಪಾಳ್ಯದ ಸಿನಿಮಾದ ಖರಾಬ್ ಚಂದ್ರಿ ಜಮೀರ್ ಸಾರ್ ಬಗ್ಗೆ ಏನಂದ್ರು ಅನ್ನೋದನ್ನ ನೋಡಿ. ಜಮೀರ್ ಅಹಮದ್ ಸರ್ ಫಸ್ಟ್ ಆ್ಯಂಡ್ ಫಾರ್ ಆಲ್ ಅವ್ರು ಜಮೀರ್ ಅಂತ ಹೆಸರು ಬಂತು. ನನಗೆ ಯಾರಂತಾನೆ ಗೊತ್ತಿಲ್ಲ. ಆಮೇಲೆ ನಾನು ನಿಮ್ಗೇನೆ ಕೇಳಿದೆ ಯಾರಮ್ಮ ಅಂತ. ಜಮೀರ್ ಅಹಮದ್ ಅಂತ ಹೇಳಿದ್ರಿ. ನಾನು ನೋಡಿದ್ರೆ ಅಷ್ಟು ದೊಡ್ಡ ಶಾಸಕರು ಸರ್, ಅಷ್ಟು ದೊಡ್ಡ ಶಾಸಕರು. ಆ ಯಪ್ಪಂಗೆ ಏನಾದರೂ ನಾನು ಏನು ಹೇಳಬೇಕಂತ ಅರ್ಥ ಆಗ್ತಾಯಿಲ್ಲ. ಅಷ್ಟು ದೊಡ್ಡ ಶಾಸಕರ ಬಗ್ಗೆ ಹೆಂಗೆ ಮಾತಾಡ್ತಾರೆ? ಅಷ್ಟು ದೊಡ್ಡ ಶಾಸಕರು, ಅಷ್ಟು ದೊಡ್ಡ ಶಾಸಕರು, ಅಷ್ಟು ದೊಡ್ಡ ಶಾಸಕರು ಅನ್ನೋ ಎಕ್ಸ್ಪ್ರೆಷನ್ ನೋಡಿ. ಇದು ಕೇವಲ ಪಂಚಭಾಷಾ ತಾರೆ ಮಾತ್ರ ಕೊಡೋ ಎಕ್ಸ್ಪ್ರೆಷನ್. ಜಮೀರ್ ಅಂದ್ರೆ ಯಾರು ಅಂತ ನನಗೆ ಗೊತ್ತಿಲ್ಲ ಅನ್ನೋ ಚಂದ್ರಿ ಅಲಿಯಾ ಸಂಜನಾ ಕೆಲವೇ ಕ್ಷಣಗಳ ಬಳಿಕ ಅಷ್ಟು ದೊಡ್ಡ ಶಾಸಕರು ಅಂತ ಉದ್ಗಾರ ತೆಗಿತಾಳೆ. ಸಾಲದು ಅಂತ ಅಳುತ್ತಾ ಗೋಳಾಡುತ್ತಾ ಜಮೀರ್ ಸಾರ್ ಆ ಸಂಬರ್ಗಿಯನ್ನ ಬಿಡ್ಲೇಬೇಡಿ ಸಾರ್ ಅಂತಾಳೆ. ಜಮೀರ್ ಅಹಮದ್ ಸರ್ ನಮಸ್ಕಾರ, ನನಗೆ ನೀವು ಯಾರಂತ ಗೊತ್ತಿಲ್ಲ, ನೀವು ಹೇಗೆ ಕಾಣಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಸರ್. ನೀವು ಕೈ ಮುಗ್ದು ನಾನು ಹೇಳ್ತೀನಿ ಸರ್, ಆ ಪ್ರಶಾಂತ್ ಸಂಬರ್ಗಿ ಅಂತ ಅನ್ನೋನು ಬಿಡಬೇಡಿ ಸರ್, ದಯವಿಟ್ಟು ಸರ್. ಕೈ ಮುಗ್ದು ನಾನು ಹೇಳ್ತೀನಿ, ನನಗೆ ಮದ್ವೆನೂ ಆಗಿಲ್ಲ ಸರ್. ಕೈ ಮುಗಿದು ಸರ್, ನೀವು ಮುಂದೆ ಅವ್ರನ್ನ ಬಿಡಬೇಡಿ ಸರ್, ದಯವಿಟ್ಟು ಸರ್. ಅವ್ರನ್ನ ಬಿಡಬೇಡಿ ಸರ್. ಅವ್ನು ಬೀದಿನ ಯಾಕೆ ನಿಂತು ಬಿದ್ದಿದ್ದಾನೆ ಸರ್?
ಕೈ ಮುಗ್ದು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ತುಂಬಾ ಕಷ್ಟ ಪಟ್ಬಿಟ್ಟು ನಾನು ಕಲಾವಿದೆ ಅಂತ ಹೇಳಿ ಬಂದಿದ್ದೀನಿ. ಸಂಜನಾಳನ್ನೇ ನೋಡಿಲ್ಲವೇ ಜಮೀರ್ ಅಹಮದ್ ಖಾನ್? ಸ್ವಯಂ ಘೋಷಿತ ಪಂಚಭಾಷಾ ತಾರೆ ಸಂಜನಾ ಅಷ್ಟು ದೊಡ್ಡ ಶಾಸಕರನ್ನೇ ನೋಡಿಲ್ವಂತೆ. ಆದ್ರೆ ಅಷ್ಟು ದೊಡ್ಡ ಶಾಸಕರು ಸಂಜನಾಳನ್ನು ನೋಡಿದ್ದಾರ? ಇಂಥದೊಂದು ಪ್ರಶ್ನೆಯನ್ನ ಜಮೀರ್ ಭಾಯ್ ಹತ್ತಿರ ಕೇಳಿದ್ರೆ ಏನಂತಾರೆ ನೋಡಿ. ಸರ್ ಅವ್ರಿಗೆ ಪರಿಚಯ ಇರಲಿ, ನೇರ ನೋಡಿದ್ರು ನೀವು ಹೇಳಿದ್ ಕೇಳ್ತೀನಿ ನಾನು. ನೋಡೇ ಇಲ್ಲ ಅವ್ರು ಯಾವಾಗ ಒಂದಿನ ಎಲ್ಲೋ ಏರ್ಪೋರ್ಟ್ ಅಲ್ಲೂ ಎಲ್ಲೋ ಬಸ್ ಸ್ಟ್ಯಾಂಡ್ ಅಲ್ಲೂ ಯಾವುದೋ ಆಫೀಸಲ್ಲೂ ಎಲ್ಲೋ ಅವ್ರಿಗೆ ನೇರ ನೋಡಿದ್ರು ನಾನು, ನೀವು ಹೇಳಿದ್ದನ್ನು ಕೇಳ್ತೀನಿ. ಆರೋಪ ಏನು ಗೊತ್ತಾ? ನಾನು ಬ್ರದರ್ ನಾನು ಮಾತು ಕೇಳಿ. ಈಗ ನೀವು ಕೇಳಿದ್ದಕ್ಕೆ ಫಾಸಿಲ್ ಗೊತ್ತಾ ಸರ್? ಸರ್ ನಾನು ಹೇಳ್ತಾ ಇಲ್ವಾ, ಶ್ರೀಲಂಕಾ ಬಿಡ್ರಿ ಸರ್, ನಾನು ಬೆಂಗಳೂರಲ್ಲೇ, ನಮ್ಮ ಕರ್ನಾಟಕ ನಮ್ಮ ರಾಜ್ಯದಲ್ಲೇ ಯಾವತ್ತನ ನೇರ ಯಾವುದೋ ಒಂದು ಕಾರ್ಯಕ್ರಮಲ್ಲಾಗಲಿ, ಎಲ್ಲೋ ಒಂದು ಏರ್ಪೋರ್ಟಲ್ಲಾಗಿ ಕೋಇನ್ಸಿಡೆಂಟ್ ಸಿಕ್ಕಿ ಎಲ್ಲೋ ಒಂದು ಸಿಕ್ಕಿದ್ರೆ ನಾನು ನೇರ ನೀವು ಶ್ರೀಲಂಕಾ ದೂರ, ಅದು ಶ್ರೀಲಂಕಾ ದೂರ, ನೀವು ಹೇಳಿದ್ದು ನಾನು ಕೆಳಗೆ ಸಿದ್ಧ, ನನ್ನ ಆಸ್ತಿನ ಕೂಡ ಸಿದ್ಧಾಗ್ಬಿಡ್ತಿಲ್ಲ ಸರ್ ನಾನು. ನೇರ ಸಂಜನಾಳನ್ನ ನೋಡಿಯೇ ಇಲ್ಲ. ಶ್ರೀಲಂಕಾ ಬೇಡ, ಕರ್ನಾಟಕದಲ್ಲೇ ನಾನು ಸಂಜನಾಳನ್ನ ನೇರ ನೋಡಿಯೇ ಇಲ್ಲ ಅಂತಾರೆ ಜಮೀರ್. ಈ ಆರೋಪ ಸಾಬೀತಾದ್ರೆ ನನ್ನ ಸಮಸ್ತ ಆಸ್ತಿಯನ್ನು ಸರ್ಕಾರಕ್ಕೆ ಬರೆದು ಕೊಡ್ತೀನಿ ಅಂತಾರೆ. ನಿಮ್ಗೆ ಗೊತ್ತಿರ್ಲಿ, ಸೂರ್ಯ ಬೆಳಕಿಗೆ ಎಷ್ಟು ಫೇಮಸ್ಸು, ಜಮೀರ್ ಸಾಹೇಬ್ರು ಶಪಥಕ್ಕೆ ಅಷ್ಟೇ ಫೇಮಸ್ಸು. ಸೂರ್ಯಂಗೆ ಟಾರ್ಚ ಅನ್ನೋ ಸಾಲನ್ನು ಜಮೀರ್ಗೆ ಶಪಥಾನ ಅಂತಲೂ ಹೇಳಬಹುದು. ಅಷ್ಟರ ಮಟ್ಟಿಗೆ ಜಮೀರ್ ಸಾಬ್ ಶಪಥ ಫೇಮಸ್. ತಲೆ ಕತ್ತರಿಸಿ ಕೊಡ್ತೀನಿ, ವಾಚ್ಮ್ಯಾನ್ ಆಗ್ತೀನಿ ಅಂದಿದ್ರು. ಶೋಭಾ ಕರಂದ್ಲಾಜೆಗೆ ಸವಾಲ್ ಆಗ್ತಾ ಇದ್ದೀನಿ, 23ನೇ ತಾರೀಕಿಂದ 25ನೇ ತಾರೀಕುವರೆಗೂ ಏನಾರ BJP ಸರ್ಕಾರ ರಚನೆ ಮಾಡಿದ್ರೆ, ಯಡಿಯೂರಪ್ಪ ಅವ್ರು ಮುಖ್ಯಮಂತ್ರಿ ಆದರೆ ನಾನು ಒಂದಿನ ವಾಚ್ಮ್ಯಾನ್ ಕೆಲಸ ಮಾಡ್ತೀನಿ. ಇದು ಜಮೀರ್ ಅಹಮದ್ ಖಾನ್ ಮಾತಿದು. ಯಾರನ್ನ ಕ್ಯಾಂಡಿಡೇಟ್ ಆಗಿಬಿಟ್ಟು ಡಿಪಾಸಿಟ್ ಇಟ್ಸ್ಕೊಳ್ರಿ, ಹಂಗೂ ಏನಾರ JDS ಅಲ್ಲಿ ಗೆದ್ದುಬಿಟ್ರೆ, ನಾನು ಇವತ್ತು ಮಾಧ್ಯಮ ಸ್ನೇಹಿತರಿಗೆ ಇವತ್ತು ಬರೆದಿಕ್ಕೊಳ್ಬೇಕು, ನೀವು ಹಂಗೂ JDS ಏನಾರು ಅಲ್ಲಿ ಗೆದ್ದರೆ ಆವತ್ತೇ ನನ್ನ ಮಾಧ್ಯಮ ಸ್ನೇಹಿತರಿಗೆ ತಲೆ ಕತ್ತರಿಸಿ ನಿಮ್ಮ ಕೈ ಕೊಡ್ತೀನಿ. 2018ರ ವಿಧಾನಸಭಾ ಚುನಾವಣೆಯ ಸಂದರ್ಭ ಜಮೀರ್ JDS ಈ ಕ್ಷೇತ್ರದಲ್ಲಿ ಗೆದ್ರೆ ತನ್ನ ತಲೆಯನ್ನೇ ಕತ್ತರಿಸಿಕೊಳ್ತೀನಿ ಅಂತಲೂ ಸವಾಲು ಹಾಕಿದ್ರು. ಕುಂದಗೋಳ ವಿಧಾನಸಭೆಗೆ ನಡೆದ ಉಪಚುನಾವಣೆಯ ಸಂದರ್ಭ BSY ಏನಾದ್ರೂ CM ಆದ್ರೆ ನಾನು ಅವರ ಮನೆ ಮುಂದೆ ವಾಚ್ಮ್ಯಾನ್ ಆಗ್ತೀನಿ ಅಂತ ಜಮೀರ್ ಶಪಥ ಮಾಡಿದ್ರು. ಇದೀಗ ಜಮೀರ್ ಹೊಸ ಸವಾಲು ಹಾಕಿದ್ದಾರೆ. ಸದ್ಯ ಜಮೀರ್ ಹಾಕಿರೋದು ಕೇವಲ ಒಂದು ಸವಾಲಲ್ಲ, ಎರಡೆರಡು ಸವಾಲು. ಸಮಸ್ತ ಆಸ್ತಿ ಬರೆದುಕೊಡ್ತೀನಿ, ಗಲ್ಲು ಶಿಕ್ಷೆ ವಿಧಿಸಲಿ ಜಮೀರ್ ಶಪಥ. ಸಂಜನಾ ಜೊತೆಯಲ್ಲಿ ಬಂದಿದ್ರು ಕೊಲಂಬೋಗೆ ಅಂತ ನಾನು ಅವಾಗ ನಿನ್ನೆ ಹೇಳಿದ್ದೀನಿ. ನಾನು ಏನಾರ ಸಂಜನಾ ನನ್ನ ಜೊತೆ ಕೊಲಂಬೋಗೆ ಬಂದಿದ್ದೆ ಸಾಬೀತಾದರೆ ನನ್ನ ಆಸ್ತಿಯನ್ನು ನಾನು ಸರ್ಕಾರ ಕೊಡೋಕ್ಕೆ ನಾನು ಸಿದ್ಧ ಆಗಿದ್ದೀನಿ ಅಂತ ಹೇಳಿದ್ದೀನಿ. ಡ್ರಗ್ಸ್ ಜಾಲದಲ್ಲಿ ಏನಾರು ಲಿಂಕ್ ಇದ್ದರೆ ನನಗೆ ಗಲ್ ಶಿಕ್ಷೆ ಕೊಡಲಿ, ಇಲ್ಲ ಅವ್ನಿಗೇನು ಮಾಡ್ತೀರಾ ನೀವು? ಗಲ್ ಶಿಕ್ಷೆ ರೀ, ಬೇರೆ ನಾನು ಡಿಮ್ಯಾಂಡ್ ಮಾಡ್ತೀನಿ, ನಾನೇ ಬರೆದು ಕೊಡ್ತೀನಿ. ಇಂಥ ರಾಜಕಾರಣಿಗಳು ಪಬ್ಲಿಕ್ಕಿಂದ ಆಯ್ಕೆ ಮಾಡೋರು ಇಂಥ ದಂಧೆ ಮಾಡಿದ್ರೆ ಅವ್ರಿಗೆ ಗಲ್ ಶಿಕ್ಷೆ ಕೊಡಬೇಕು. ನಾನೇ ಜಡ್ಜ್ಗಳಿಗೆ ಮನವಿ ಮಾಡ್ಕೊತೀನಿ ನಾನು. ಹೀಗೆ ಸಂಜನಾ ವಿಚಾರವಾಗಿ ಜಮೀರ್ ಶಪಥಗಳ ಮೇಲೆ ಶಪಥ ಮಾಡುತ್ತಿದ್ದಾರೆ. ಅಷ್ಟೇ ಅಲ್ಲ, ಶ್ರೀಲಂಕಾ ವಿಚಾರವಾಗಿ ಮಾತನಾಡುತ್ತಾ ಮಾಜಿ CM ಕುಮಾರಸ್ವಾಮಿಯು ಹೋಗಿದ್ದಾರೆ ಅಂತಲೂ ಜಮೀರ್ ಹೇಳುತ್ತಿದ್ದಾರೆ. ಸಂಜನಾ ಜಮೀರ್ ಲಂಕಾ ಅನ್ನೋ ವಿಚಾರದ ಮಧ್ಯೆ ಜಮೀರ್ ಎಚ್ಚರಿಕೆ ಹೆಸರು ತಂದಿದ್ದೇಕೆ? ಈ ವಿಚಾರವಾಗಿ ಕುಮಾರಸ್ವಾಮಿ ಸ್ಪಷ್ಟನೆ ಏನು? ಸಂಜನಾ ಜಮೀರ್ ಲಂಕಾ ಸತ್ಯ ಏನು ಅನ್ನೋದನ್ನೇ ತೋರಿಸ್ತೀವಿ. ನಂದೇನಾರ ಸಾಬೀತ ಆದ್ರೆ ನನ್ನ ಆಸ್ತಿನ ಕೊಡಕ್ಕೆ ಸಿದ್ಧ ಆಗಿದ್ದಿಲ್ಲ ನಾನು. ನೋಡಿ, ಹಿಂದೆ ಒಂದ್ಸಾರಿ ಹೇಳಿದ್ರು, ನಮ್ದೇನಾರು ಆಗಿದ್ರೆ ಭಾರತೀಯ ಜನತಾ ಪಕ್ಷದಲ್ಲಿ ವಾಚ್ಮ್ಯಾನ್ ಆಗ್ತೀವಿ ಅಂತೇಳಿ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿ ಆಯಿತು, ಅದೇ ಜಮೀರ್ ಅಹಮದ್ ವಾಚ್ಮ್ಯಾನ್ ಆಗಿ ಕೆಲಸ ಮಾಡಲಿಲ್ಲ. ಒಂಥರ ಚಿಲ್ಲರೆ ಗಿರಾಕಿ, ಗುಜರಿ ಗಿರಾಕಿ, ಅನೈತಿಕ ಚಟುವಟಿಕೆಗಳಿಂದಲೇ ಜಮೀರ್ ಅಹಮದ್ ಉನ್ನತ ಮಟ್ಟಕ್ಕೆ ಬೆಳೆದವನು. ಆರ್ಥಿಕವಾಗಿ ರಾಜಕೀಯವಾಗಿ ಸದೃಢ ಅವನ ಅನೈತಿಕ ಚಟುವಟಿಕೆಗಳು. ಈಗ ನಾನು ಮುಸ್ಲಿಂ ಆಗಿದ್ದೀನಿ, ನಾನು ಅಲ್ಪಸಂಖ್ಯಾತ ಇದ್ದೀನಿ, ನಾನು ಬೆಳೀತಾ ಇದ್ದೀನಿ, ಅದೇನೋ ಸೈಜಾಗಿ ಆಗ್ತಾ ಇಲ್ಲ ಇರ್ಬೋದು. ಅಲ್ಪಸಂಖ್ಯಾತ ಅಂತ ಹೇಳಿ ಅದು ರಕ್ಷಣೆಗೆ ಟ್ಯಾಗ್ ಅಲ್ಲ, ID ನ ಅದು. ನಾನು ನನ್ನ ಜಾತಿ ಹೇಳ್ಕೊಂಡು ನಾನು ಒಂದು ID ಇಟ್ಕೋಬೇಕಾ ರಕ್ಷಣೆಗೆ? ನಂದೇನಾರ ಸಾಬೀತ ಆದರೆ ನನ್ನ ಆಸ್ತಿನ ಕೊಡಕ್ಕೆ ಸಿದ್ಧ ಆಗಿದ್ದಿಲ್ಲ ನಾನು. ನೋಡಿ, ಜಮೀರ್ ಈ ಡ್ರಗ್ ಮಾಫಿಯಾದಲ್ಲಿ 100ಕ್ಕೆ 100 ಅವರಿದ್ದಾರೆ, ಅದರೊಳಗೆ ಸಂಶಯನೇ ಇಲ್ಲ.
ಜಮೀರ್ ಆಡೋದೊಂದು ಮಾಡೋದು ಮತ್ತೊಂದು. ಈ ಹಿಂದಿನ ಶಪಥಗಳನ್ನ ಪಾಲಿಸಲೇ ಇಲ್ಲ. ಇದೂ ಸಹ ಅಷ್ಟೇ ಅನ್ನೋದು ಬಿಜೆಪಿ ನಾಯಕರ ವಾದ. ಆದರೆ ಸ್ಯಾಂಡಲ್ವುಡ್ ಡ್ರಗ್ಸ್ ಮಾಫಿಯಾದಲ್ಲಿ ಜಮೀರ್ ಹೆಸರು ಚಾಲ್ತಿಗೆ ಬಂದ ಕೂಡಲೇ ಒಂದು ರಾಜಕೀಯ ಭೇಟಿ ಹಲವು ಚರ್ಚೆ ಹುಟ್ಟು ಹಾಕಿದೆ. ಸಿಎಂ ಯಡಿಯೂರಪ್ಪ ಭೇಟಿ ಮಾಡಿದ್ದೇಕೆ? ಕುಮಾರಸ್ವಾಮಿ. ಹೌದು, ಮಾಜಿ ಸಿಎಂ ಕುಮಾರಸ್ವಾಮಿ ಸಮ್ಮಿಶ್ರ ಸರ್ಕಾರ ಪತನಗೊಂಡ ಬಳಿಕ ಮೊದಲ ಸಲ ಸಿಎಂ ಬಿಎಸ್ವೈ ಭೇಟಿ ಮಾಡಿದ್ದಾರೆ. ಈ ಭೇಟಿ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ. ನೆರೆ ಸಂಕಷ್ಟ ಇದ್ದಾಗ ಈ ಭೇಟಿ ನಡೆಯಲಿಲ್ಲ. ಕೊರೋನಾ ಸಂಕಷ್ಟ ಎದುರಾದಾಗ ಎಚ್ಡಿಕೆ ಬಿಎಸ್ವೈ ಭೇಟಿ ಮಾಡಲಿಲ್ಲ. ಆದರೆ ಸ್ಯಾಂಡಲ್ವುಡ್ ಡ್ರಗ್ಸ್ ದಂಧೆಯ ಸಂದರ್ಭದಲ್ಲೇ ಎಚ್ಡಿಕೆ ಬಿಎಸ್ವೈರನ್ನ ಭೇಟಿ ಮಾಡಿದ್ದು ಹಲವು ಅನುಮಾನಗಳನ್ನ ಹುಟ್ಟು ಹಾಕಿದೆ. ಅದೂ ಸಹ ಜಮೀರ್ ಹೆಸರು ಡ್ರಗ್ಸ್ ದಂಧೆಯಲ್ಲಿ ಜೋರಾಗಿ ಕೇಳಿಸಿದ ಬಳಿಕ ಎಚ್ಡಿಕೆ ಭೇಟಿ ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಳ್ತಿದೆ. ಇಂಥದ್ದೊಂದು ಭೇಟಿಯ ಬಳಿಕವೇ ಜಮೀರ್ ಸಹ ಲಂಕಾಗೆ ಎಚ್ಡಿಕೆ ಸಹ ಹೋಗಿದ್ರು ಅನ್ನೋ ಮಾತನಾಡಿದ್ದಾರೆ. ನಾನು ಕೊಳಂಬೋ ಒಂದು 7 ಸತಿ ಹೋಗಿದ್ದೀನಿ. ನಾನು ಅಂದರೆ ಅದು 1 ವರ್ಷಕ್ಕೋ 1.5 ವರ್ಷಕ್ಕೋ ಒಂದು ಸತಿ ನಾವು ಹೋಗ್ತೀವಿ. ಅದಕ್ಕಿಂತ ಮುಂಚೆ ನಾನು JDS ಅಲ್ಲಿರುವಾಗ 28 MLA ಇನ್ಕ್ಲೂಡಿಂಗ್ ಕುಮಾರಸ್ವಾಮಿ ಜೊತೆನೂ ಶ್ರೀಲಂಕಾ ಹೋಗಿದ್ದೀವಿ. ಕೊಲಂಬೋ ಹೋಗೋದು ತಪ್ಪ? ಕುಮಾರಸ್ವಾಮಿ ಅವರೊಂದಿಗೂ ಕೊಲಂಬೋಗೆ ಹೋಗಿ ಬಂದಿದ್ದೇನೆ, ಅದು ತಪ್ಪ ಅನ್ನೋ ಮೂಲಕ ಜಮೀರ್ ಎತ್ತಿದ ಪ್ರಶ್ನೆಗೆ ಎಚ್ಡಿಕೆ ಟ್ವೀಟ್ ಮೂಲಕ ಸ್ಪಷ್ಟನೆ ನೀಡಿದ್ದಾರೆ. ಜೆಡಿಎಸ್ ಪಕ್ಷದ ಗೌಪ್ಯ ಕಾರ್ಯಸೂಚಿ ಮತ್ತು ಮುಂದಿನ ರಾಜಕೀಯ ಕಾರ್ಯತಂತ್ರಗಳ ಬಗ್ಗೆ ಚರ್ಚಿಸುವುದಕ್ಕೆ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಹಾಗೂ ಪ್ರಮುಖ ನಾಯಕರೊಂದಿಗೆ ಶ್ರೀಲಂಕಾದ ಕೊಲಂಬೋಗೆ ಒಮ್ಮೆ ಪ್ರವಾಸ ಹೋಗಿದ್ದು ನಿಜ. ಆದರೆ ಕದ್ದು ಮುಚ್ಚಿ ಕೊಲಂಬೋ ಯಾತ್ರೆ ಮಾಡಿರಲಿಲ್ಲ. ಒಂದಾನೊಂದು ಕಾಲದಲ್ಲಿ ನಮ್ಮ ಪಕ್ಷದಲ್ಲಿ ಇದ್ದ ರಾಜಕಾರಣಿಯೊಬ್ಬರು ಜೆಡಿಎಸ್ ಶಾಸಕರು ಮತ್ತು ನಾನು ಕೊಲಂಬೋ ಪ್ರವಾಸ ಕೈಗೊಂಡಿದ್ದಾಗಿ ನೀಡಿರುವ ಹೇಳಿಕೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬಂತಿದೆ. ನಾನು ಕದ್ದು ಮುಚ್ಚಿ ಕೊಲಂಬೋಗೆ ಹೋಗಿರಲಿಲ್ಲ. ಜೆಡಿಎಸ್ ಪಕ್ಷದ ಗೌಪ್ಯ ಕಾರ್ಯಸೂಚಿ ಹಾಗೂ ರಾಜಕೀಯ ಕಾರ್ಯತಂತ್ರ ಚರ್ಚಿಸಲು ಹೋಗಿದ್ದೆವು. ಒಂದಾನೊಂದು ಕಾಲದಲ್ಲಿ ನಮ್ಮ ಪಕ್ಷದಲ್ಲಿದ್ದ ರಾಜಕಾರಣಿಯೊಬ್ಬರು ಜೆಡಿಎಸ್ ಶಾಸಕರು ಮತ್ತು ನಾನು ಕೊಲಂಬೋ ಪ್ರವಾಸ ಕೈಗೊಂಡಿದ್ದಾಗಿ ನೀಡಿರುವ ಹೇಳಿಕೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎಂಬಂತಿದೆ ಅನ್ನೋದು ಎಚ್ಡಿಕೆ ಸ್ಪಷ್ಟನೆ. ಹಾಗಿದ್ರೆ ಸಂಜನಾಗೂ ಜಮೀರ್ಗೂ ಲಂಕಾಗೂ ಸಂಬಂಧ ಏನು? ಸಂಜು, ಜಮೀರ್ ಮತ್ತು ಲಂಕಾ ನಂಟೇನು, ಗುಟ್ಟೇನು, ಗಂಟೇನು? ಈ ಎಲ್ಲ ಪ್ರಶ್ನೆಗಳಿಗೆ ಪೊಲೀಸರೇ ಉತ್ತರ ಕೊಡಬೇಕಿದೆ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.